ಫಾರೆಸ್ಟ್ ವಾಚರ್ ಅರ್ಜಿ ಸಲ್ಲಿಸುವಾಗ ಒಂದು ಇ ಸೈನ್ ಯಾರ್ದು ಆಗ್ತಾ ಇಲ್ಲ ನೋಡಿ, ಅವರು ಯಾವ ಥರ ಮಾಡ್ಕೋಬೇಕು, ನೀವು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ನಿಮ್ಮ ಡಿಸ್ಪ್ಲೇ ಮೇಲೆ ಒಂದು ಲಿಂಕ್ ಇದೆ, ಅದನ್ನು ನೋಡ್ಕೊಳ್ಳಿ. ಇ ಸೈನ್ ಮಾಡಲು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗಿ. ನೀವು ಅಪ್ಲಿಕೇಶನ್ ಫ್ರೀವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ಈ ಪೇಜ್ಗೆ ಇಲ್ಲಿ ಬರುತ್ತೆ. ನಂತರ ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವ ಒಂದು ಆಧಾರ್ ನಂಬರನ್ನು ಹಾಕಿ ಸೆಂಡ್ OTP ಅಂತ ಕೊಟ್ಟರೆ ಇಲ್ಲಿ ತಮಗೆ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ನೋಡಿ, ಅದು ಆಧಾರ್ ಕಾರ್ಡ್ ಯಾವ್ದು ಲಿಂಕ್ ಇದೆ ಆ ನಂಬರ್ಗೆ ಒಂದು 6 ಅಂಕಿಗಳ ಒಂದು OTPಯನ್ನು ಕಳಿಸ್ಕೊಡ್ಲಾಗುತ್ತೆ. ಅದನ್ನು ಹಾಕಿ ನೋಡಿ ಈ ನಂಬರ್ಗೆ ತಮಗೆ ಇಲ್ಲಿ OTPಯನ್ನು ಕಳಿಸಿರ್ತಾರೆ. ಅದನ್ನು ನೋಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಈ ಸೈನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಸೈನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಸೇಮ್ ಇರಬೇಕು ಮತ್ತು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಸೇಮ್ ಇರಬೇಕು. ಈ ಸೈನ್ ಆದ ತಕ್ಷಣ ತಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಂತರ ಮೇಕ್ ಪೇಮೆಂಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಒಂದು 2-3 ಸರಿ ಮಾಡಿ, ಅದು ರೀಡೈರೆಕ್ಟ್ ಆಗುತ್ತೆ ಪೇಮೆಂಟ್ ಪೇಜ್ಗೆ. ನೋಡಿ ಈ ಥರ ಒಂದು ಗೌರ್ಮೆಂಟ್ ಖಜಾನೆ ಒಂದು ವೆಬ್ಸೈಟ್ಗೆ ಅದು ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ UPI ತೊಗೊಂಡು ನಂತರ ಇಲ್ಲಿ 2 ಪೇಮೆಂಟ್ ಗೇಟ್ವೇಗಳನ್ನು ಕೊಟ್ಟಿರ್ತಾರೆ. ICICIನ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ, SBIನೂ ಮಾಡ್ಬೋದು, ಬಟ್ ICICI ಸರ್ವರ್ ಸ್ಪೀಡ್ ಇದೆ. ICICI ಅಂತ ತಗೊಂಡು ನಂತರ ಕ್ಯಾಪ್ಚನ್ನ ಹಾಕಿ ಕೆಳಗಡೆ ಕಾಣುತ್ತಿರುವ ಒಂದು 2 ಚೆಕ್ ಬಾಕ್ಸ್ಗಳನ್ನು ಇಲ್ಲಿ ಟಿಕ್ ಮಾಡಿ ಸಲ್ಲಿಸಿ ಅಂತ ಕೊಟ್ಟರೆ ತಮಗೆ ಒಂದು ಪೇಮೆಂಟ್ ಪೇಜ್ಗೆ ಮತ್ತು ಒಂದು ಪೇಜ್ ರೀಡೈರೆಕ್ಟ್ ಆಗಿ ಇದರಲ್ಲಿ UPIನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನೋಡಿ. ಕಾರ್ಡು, ನೆಟ್ ಬ್ಯಾಂಕಿಂಗು, UPI ಸೆಲೆಕ್ಟ್ ಮಾಡಿ QR ಕೋಡನ್ನು ಶೋ ಮಾಡಿ, ಇದನ್ನು ನಿಮ್ಮ ಸಿಂಪಲ್ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಇದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಇ ಸೈನ್ ಮತ್ತು ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ನೀವು ಇ ಸೈನ್ ಮಾಡಲು ಕಂಪಲ್ಸರಿಯಾಗಿ ನೀವು SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಮತ್ತು ನಿಮ್ಮ ಜನ್ಮ ದಿನಾಂಕಗಳು ಸೇಮ್ ಇರಬೇಕು. ಸೇಮ್ ಇದ್ದರೆ ಮಾತ್ರ ಅದು ಇ ಸೈನ್ ಆಗುತ್ತೆ. ಇನ್ ಕೇಸ್ ನಿಮಗೆ ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಇದ್ದರೆ ಮೊದಲು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ನಂತರ ನೀವು ಅಪ್ಲಿಕೇಶನ್ಗಳನ್ನು ಇಲ್ಲಿ ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ನೋಡಿ ಪೇಮೆಂಟ್ ಆದ ತಕ್ಷಣ ಈ ಥರ ಮತ್ತೆ ಅದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಪೇಜ್ಗೆ ಅದು ಡೈರೆಕ್ಟಾಗಿ ಪೇಜ್ ರೀಡೈರೆಕ್ಟಾಗಿ ಬರುತ್ತೆ ನೋಡಿ. ಈ ಸಮಯದಲ್ಲಿ ಯಾರು ಬ್ಯಾಕ್ ಬಟನ್ ಒತ್ತೋದು ರಿಫ್ರೆಶ್ ಮಾಡೋದು ಮಾಡಬೇಡಿ, ಡೈರೆಕ್ಟಾಗಿ ಅದು ತಾನಾಗೆ ರೀಡೈರೆಕ್ಟಾಗಿ ಪೇಮೆಂಟ್ ಸಕ್ಸಸ್ ಅಂತ ತೋರಿಸುತ್ತೆ. ನಂತರ ಇಲ್ಲಿ ಮೇಲ್ಗಡೆ ಕಾಣುವ ಒಂದು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ಲಾಸ್ಟ್ ಕಾಣುವ ಒಂದು ಡೌನ್ಲೋಡ್ ಸೈನ್ಡ್ ಅಪ್ಲಿಕೇಶನ್ PDF ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೈನಲ್ ಅಪ್ಲಿಕೇಶನ್ ಪ್ರಿಂಟನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ನೋಡಿ. ಈ ಥರ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ, ನಿಮ್ಮ ಡೌನ್ಲೋಡ್ಸ್ ಫೋಲ್ಡರ್ನಲ್ಲಿ ಬಂದು ಬಿದ್ದಿರುತ್ತೆ. ಅದನ್ನು ಈ ಥರ ನೋಡಿ ಒಂದು 2 ಪೇಜಿನ ಒಂದು ಇ ಸೈನ್ ಆಗಿರುವ ಒಂದು ಅಪ್ಲಿಕೇಶನ್ ಫಾರ್ಮ್ ತಮಗೆ ಕೊನೆಯದಾಗಿ ಸಿಗುತ್ತೆ. ಇದನ್ನು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ನಂತರ ಮುಂದಿನ ಪ್ರೊಸೆಸ್ ನೀವು ಅದನ್ನು ಯೂಸ್ ಮಾಡಬಹುದು. ಇಷ್ಟೇ ಇ ಸೈನ್ ಮತ್ತು ಪೇಮೆಂಟ್ ಮಾಡುವುದು. ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ, ಧನ್ಯವಾದಗಳು.